ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗ್ ಬಂದು ಮಂಗಳವಾರದ ವ್ಲಾಗ್ ನೋಡ್ರಿ. ಅಂದ್ರೆ ನೆನ್ನೆ ವ್ಲಾಗ್ನ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ನಾನು. ಮೊನ್ನೆ ಅಂತೂ ಒಂದು 3-4 ದಿವಸ ನಾನು ಯಾವುದೇ ಥರ ವ್ಲಾಗ್ ಮಾಡಿರಲಿಲ್ಲ. ಹಾಗಾಗಿ ಯಾವುದು ಪೆಂಡಿಂಗ್ ವ್ಲಾಗ್ಸ್ ಇಲ್ಲ ನೋಡ್ರಿ. ಇವತ್ತು ಶೂಟ್ ಮಾಡಿ ನಾಳೆಗೆ ಅಪ್ಲೋಡ್ ಮಾಡಬೇಕು, ಆ ಥರ ಆಗೈತಿ ಈಗ. ಮುಂಚೆ ಆದ್ರೆ ಒಂದು 2-3 ದಿವಸದ್ದು ವಿಡಿಯೋ ಇರ್ತಿದ್ದು, ನಾನು ಆಮೇಲೆ ಪೋಸ್ಟ್ ಮಾಡ್ತಿದ್ನಿ. ಆದರೆ ಹೋದ ವಾರದಾಗ ಒಂದು 2-3 ದಿವಸ ಅಂತೂ ನಾನು ಯಾವುದೇ ಥರ ವ್ಲಾಗ್ಸ್ ಮಾಡಿರಲಿಲ್ಲ. ಹಾಗಾಗಿ ವ್ಲಾಗ್ಸ್ ಯಾವು ಇಲ್ಲ ನೋಡ್ರಿ, ಹಳಿ ವ್ಲಾಗ್ಸ್ ಪೆಂಡಿಂಗ. ಇವತ್ತಿನ ಶೂಟ್ ಮಾಡೋದು ನಾಳೆಗೆ ಅಪ್ಲೋಡ್ ಮಾಡೋದು ಮಾಡ್ತೀನಿ ಇನ್ಮೇಲಿಂದ. ಹಾಗಾಗಿ ನೆನ್ನೆ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ, ಮಂಗಳವಾರದ ವ್ಲಾಗನ್ನು. ಬೆಳಗ್ಗೆನ 6:30ಗೆ ಎದ್ದಿದ್ನಿ. ಎದ್ದು ಹಾಲೆಲ್ಲ ಕಾಯಕ್ಕಿಟ್ಟು ನಾನು ಒಂದು ಗ್ಲಾಸು ಬಿಸಿನೀರು ಮಾಡ್ಕೊಂಡು ಕುಡಿದ್ನಿ. ನಮ್ಮ ಮನೆಯವರು ಹಾಲು ಕೊಡಂತಂದ್ರು, ಹಾಗಾಗಿ ಅವ್ರಿಗೆ ಹಾಲನ್ನ ಬಿಸಿ ಮಾಡಿ ಕೊಡಕತ್ತೀನಿ. ಇವತ್ತು ನಾಷ್ಟಕ್ಕೆ ನಾನು ಸಾಬುದಾನಿ ಇಡ್ಲಿ ಮಾಡ್ಬೇಕಂತೇಳಿ ಸಾಬುದಾನಿನ ಹಿಂದಿನ ದಿವಸ ರಾತ್ರಿಯನ್ನು ನೆನೆಸಿ ಇಟ್ಟಿದ್ನಿ. ಇವಾಗ ಅದಕ್ಕೆ ಚಿರೋಟಿ ರವೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಮಾಡ್ಬೇಕು ನೋಡ್ರಿ. ನಾನು ಚಿರೋಟಿ ರವೆ ಐತಂಥೇಳಿ ತಂದೇ ಇರಲಿಲ್ಲ. ಬೆಳಗ್ಗೆ ನೋಡಿರೋ ಚಿರೋಟಿ ರವೆ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಇಡ್ಲಿಯಾರ ಮಾಡ್ಬೇಕಂತೇಳಿ ನಾನು ಸ್ವಲ್ಪನ ಸಾಬುದಾನಿ ನೆನೆ ಹಾಕಿದ್ನಿ, ಜಾಸ್ತಿನೂ ಹಾಕಿರಲಿಲ್ಲ. ಜಾಸ್ತಿ ಏನಾದರೂ ನೆನೆ ಹಾಕಿದ್ನಿ ಅಂದ್ರೆ ಸಾಬುದಾನಿ ಉಪ್ಪಿಟ್ಟು ಮಾಡಿಬಿಡ್ತಿದ್ನಿ. ಮತ್ತಿನ್ನು ಅಂಗಡಿಗೆ ಹೋಗಿ ತರೋದು ಎಲ್ಲಿ ಅಂತೇಳಿ. ಆದರೆ ಇನ್ಸ್ಟಾಮಾರ್ಟ್ ಒಳಗೆ ಬುಕ್ ಮಾಡೀನಿ. ಅವರು ಒಂದು 10 ನಿಮಿಷದೊಳಗೆ ತಂದು ಕೊಟ್ಟರು. ಇವತ್ತು ಚಿರೋಟಿ ರವೆನ ಯೂಸ್ ಮಾಡಿಕೊಂಡು ನಾನು ಇಡ್ಲಿ ಮಾಡಿದ್ದು ನೋಡ್ರಿ. ಸಾಬುದಾನಿ ಇಡ್ಲಿ ಸುಮಾರು ದಿವಸ ಆಯಿತು ಮಾಡೇ ಇರಲಿಲ್ಲ. ಈಗೊಂದು 2 ತಿಂಗಳ ಹಿಂದೆ ಮಾಡಿದ್ನ ಅನಿಸ್ತತಿ, ವಾಪಸ್ ಮಾಡೇ ಇರಲಿಲ್ಲ ನಾನು. ಇವತ್ತು ಮಾಡಿರತ್ತು. ದಿನ ಒಂದು ನಾಷ್ಟ ಏನಪ್ಪ ಮಾಡೋದು ಅಂತೇಳಿ ಟೆನ್ಷನ್ ಆಗಿಬಿಡ್ತತಿ. ಆವಾಗ ಈ ಥರ ಒಂದೊಂದು ನೆನಪು ಮಾಡಿಕೊಂಡೆ ನಾನು ನಾಷ್ಟನ ಮಾಡ್ತೀನಿ. ಸಾಬುದಾನಿ ಇಡ್ಲಿ ಜೋಡಿ ಬರೀ ತೆಂಗಿನಕಾಯಿ ಚಟ್ನಿ ಅಷ್ಟು ಮಾಡಕತ್ತಿದ್ದು ನಾನು. ಅದ್ರ ಜೋಡಿ ಸಾಂಬಾರದು ಏನು ಅಷ್ಟೊಂದು ತಿನ್ನೋಕೇನು ಟೇಸ್ಟ್ ಇರೋದಿಲ್ಲ. ಬರೀ ಚಟ್ನಿ ಒಂದು ಮಾಡ್ರೆ ಸಾಕು ನೋಡ್ರಿ. ಹಾಗಾಗಿ ಚಟ್ನಿ ಮಾಡ್ಕೊಳಕ್ಕೆ ಕೊಬ್ಬರಿ ಎಲ್ಲನೂ ಕಟ್ ಮಾಡ್ಕೊಳಕತ್ತೀನಿ. ಈ ಕಡೆ ರಾಗಿ ಅಂಬ್ಲಿನೂ ಕುದಿಯಾಕಿಟ್ಟಿದ್ದು ನೋಡ್ರಿ. ರಾತ್ರಿನ ಹೋಳಿ ಕಲಿಸಿಟ್ಟಿರ್ತಾನಲ್ಲ, ಅದನ್ನು ಫಸ್ಟ್ ಕುದಿಸಿ ಎತ್ತಿಟ್ಬಿಡ್ತೀನಿ. ಯಾಕಂದ್ರೆ ಅದು ಆರಬೇಕು, ತಣ್ಣಗಾಗಬೇಕಲ್ಲ. ಹಾಗಾಗಿ ಅಂಬ್ಲಿಯನ್ನು ಕುದಿಯಾಕಿಟ್ಟು ಇವಾಗ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ನಿ. ಇವತ್ತು ನಮ್ಮ ಮನೆ ಹತ್ರ ಕರೆಂಟ್ ಅಂತೂ ಬರೋದು ಹೋಗೋದು ಮಾಡಕತ್ತಿದ್ದು. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕರೆಂಟ್ ಬಂದ ತಕ್ಷಣ ನಾನು ಮಿಕ್ಸಿಗೆ ಹಾಕೋಬೋದು ಅಂತೇಳಿ ಎಲ್ಲ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ತೆಂಗಿನಕಾಯಿ, ಆಮೇಲೆ ಹುರುಗಡ್ಲೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಲ್ಟು ಇಷ್ಟು ಹಾಕಿರ್ತಾನೆ ನಾನು. ಬೇಕಂದ್ರೆ ಒಂಚೂರು ಪುದೀನೂ ಹಾಕೋಬೋದು. ನಾನು ಪುದೀನ ಇತ್ತಂತೇಳಿ ಒಂಚೂರು ಪುದೀನ ಹಾಕ್ಕೊಂಡಿದ್ನಿ, ಇಲ್ಲಾಂದ್ರೆ ನಾನು ಹಾಕ್ಕೊಂಡಿರೋದಿಲ್ಲ. ಇಷ್ಟ ನೋಡ್ರಿ, ನಾನು ತೆಂಗಿನಕಾಯಿ ಚಟ್ನಿ ಮಾಡುವಾಗ ಇಷ್ಟು ಐಟಮ್ಸ್ನ ಹಾಕಿ ಮಾಡ್ತೀನಿ. ಒಬ್ಬೊಬ್ಬರೇ ಕಡಲೆ ಬೀಜನೂ ಹಾಕ್ತಾರೋ, ಅದು ಟೇಸ್ಟ್ ಚಲೋ ಇರ್ತೈತಿ. ಹೊರಗಡ್ಲೆ ಹಾಕಿರೋನು ಟೇಸ್ಟ್ ಚಲೋ ಇರ್ತೈತಿ ನೋಡ್ರಿ. ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ನಿ. ಕರೆಂಟ್ ಬಂದ ತಕ್ಷಣ ರುಬ್ಬಿರಾತಂತೇಳಿ ನಾನೇನು ಇನ್ಸ್ಟಾಮಾರ್ಟ್ ಒಳಗೆ ಬುಕ್ ಮಾಡಿದ್ದೆ ಅಂತೇಳಿನೆಲ್ಲ ನೋಡ್ರಿ. ಒಂದಷ್ಟು ಐಟಮ್ಸ್ ಎಲ್ಲ ಖಾಲಿಯಾಗಿದ್ದು ಹೆಂಗೂ ಬುಕ್ ಮಾಡತ್ತೀನಿ. ಒಂದು ಬುಕ್ ಮಾಡೋ ಬದಲಿ ಎಲ್ಲ ಏನೇನು ಬೇಕಾಗಿದೆ ಅದನ್ನೆಲ್ಲ ಬುಕ್ ಮಾಡಿರತ್ತಂತೇಳಿ ಮಾಡೀನಿ. ಇನ್ಸ್ಟಾಮಾರ್ಟ್ ಒಳಗೆ ನಾವು 99 ರೂಪೀಸ್ ಮ್ಯಾಲೆ ತೊಗೊಂಡಿವಿ ಅಂದ್ರೆ ಇದು ಫ್ರೀ ಡೆಲಿವರಿ ಇರ್ತದೆ ನೋಡ್ರಿ. 99 ರೂಪೀಸ್ ಒಳಗಡೆನ ತೊಗೊಂಡಿವಿ ಅಂದ್ರೆ ನಾವು ಡೆಲಿವರಿ ಚಾರ್ಜಸ್ನ ಪೇ ಮಾಡಬೇಕಾಗ್ತತಿ. ನಾನು ಇಷ್ಟೆಲ್ಲ ತರಿಸಿದ್ದು ನೋಡ್ರಿ. ದಪ್ಪನು ಸಾಬುದಾನಿ ಬೇಕಾಗಿದ್ದು, ಅವು ಖಾಲಿಯಾಗಿದ್ದಲ್ಲ, ಅವನು ಒಂದು ಪ್ಯಾಕೆಟ್ ತರಿಸಿದ್ನಿ. ಆಮೇಲೆ ಚಿರೋಟಿ ರವೆ, ರೋಸ್ಟೆಡ್ ರವಾನೂ ಬೇಕಾಗಿತ್ತು ಉಪ್ಪಿಟ್ಟದು ಮಾಡೋಕ್ಕೆ. ಆಮೇಲೆ ಕಡಲೆ ಬೀಜ, ಪಿತಾಂಬರಿ, ಬೆಲ್ಲದ ಪೌಡ್ರು ಅದು ಖಾಲಿಯಾಗಿತ್ತು. ಹಾಗಾಗಿ ಏನೇನು ಬೇಕಲ್ಲ ಅವನ್ನೆಲ್ಲ ಹೂವು ಎಲ್ಲನೂ ಬುಕ್ ಮಾಡಿ ತರಿಸ್ಕೊಂಡು ಒಂದು 10 ನಿಮಿಷ ಒಳಗೆ ತಂದು ಕೊಟ್ರು ಅವರು. ಇವಾಗ ನಾನು ಕಲಸಿಡತ್ತೇನೆ ನೋಡ್ರಿ ಏನದು ಇಡ್ಲಿ ಮಾಡೋಕ್ಕೆ. ಇದೇನು ಚಿರೋಟಿ ರವೆ ನೋಡ್ರಿ, ಸ್ವಲ್ಪನೇ ಇತ್ತು, ಇದು ಸಾಲ್ತಿರಲಿಲ್ಲ. ಅದಕ್ಕಾಗಿ ನಾನು ಮತ್ತೊಂದು ಪ್ಯಾಕೆಟ ತರಿಸೀನಿ. ಇದು ಹಳೀದಿದೆ ರವೆ. ನಾನು ನೋಡ್ಕೊಂಡೇ ಇರಲಿಲ್ಲ. ನೋಡ್ಕೊಂಡಿದ್ನಂದ್ರೆ ಹಿಂದಿನ ದಿವಸನ ತೊಗೊಂಡು ಬರ್ತಿದ್ನಿ ಅಂಗಡಿಗೆ ಹೋಗಿ. ಆದ್ರೆ ನಾನು ಐತಂಥೇಳಿ ಬಿಟ್ಟಿದ್ನಿ. ಹಾಗಾಗಿ ಬೆಳಗ್ಗೆ ನೋಡಿದ ತಕ್ಷಣ ಇನ್ನೇನು ಅಂಗಡಿಗೆ ಹೋಗಕ್ಕಂತೂ ಟೈಮ್ ಆಗಂಗಿಲ್ಲ ಅಂತೇಳಿ ಇಲ್ಲೇ ಬುಕ್ ಮಾಡಿಬಿಟ್ನಿ. ತಂದು ಕೊಟ್ರು ನೋಡ್ರಿ. ಚಲೋ ಇತ್ತು. ಮತ್ತು ಪ್ರೈಸನ್ನು ಅಷ್ಟೇ. ಇವಾಗ ಬೆಲ್ಲದ ಪುಡಿಗೆಲ್ಲ ನಾನು ಅಂಗಡಿ ಒಳಗೆ 55 ರೂಪಾಯಿ ಕೊಟ್ಟು ತೊಗೊಂಡು ಬರ್ತೇನೆ. ಆದರೆ ಇಲ್ಲೇ 50 ರೂಪಾಯಿ ಇತ್ತು ನೋಡ್ರಿ, ಕಡಿಮೆ ಇತ್ತು. ಹಾಗಾಗಿ ತರಿಸ್ಕೊಂಡು ಚಿರೋಟಿ ರವೆ ಹಾಕ್ಕೊಂಡೇನು ನೋಡ್ರಿ. ಈಗ ಒಂದು 2 ಬೌಲಷ್ಟು ಹಾಕ್ಕೊಂಡೇನು ನಾನು. ಇವಾಗ ಇದಕ್ಕೆ ಏನಿದು ನಾವು ನೆನೆಸಿಟ್ಟಿರ್ತೀವಲ್ಲ ಸಾಬುದಾನಿ, ಅವನ್ನ ಹಾಕ್ಕೋಬೇಕು. ಈ ಸಾಬುದಾನಿ ಇಡ್ಲಿ ಮಾಡಬೇಕಾದ್ರೆ ಸಣ್ಣನು ಸಾಬುದಾನಿ ಬರ್ತಾವಲ್ಲ, ನೈಲಾನ್ ಸಾಬುದಾನಿ, ಅವನ್ನ ಹಾಕಿರೋಣ ಇಡ್ಲಿ ಚಲೋ ಹಾಕಾವ ನೋಡ್ರಿ. ನಾವು ದಪ್ಪನು ಸಾಬುದಾನಿ ಬರ್ತಾವಲ್ಲ ಅವನ್ನ ಹಾಕಿರೇನು ಇಡ್ಲಿ ಅಷ್ಟೊಂದು ಚಲೋ ಆಗೋದಿಲ್ಲ. ಹಾಗಾಗಿ ನಾನು ಸಣ್ಣನು ಸಾಬುದಾನಿನ ನೆನೆಸಿಟ್ಟಿದ್ನಿ. ಅದರೊಳಗೆ ಒಂದು ಅರ್ಧ ಅಷ್ಟು ಹಾಕ್ಕೊಳಕತ್ತೀನಿ. ಇನ್ನೊಂದು ಅರ್ಧ ಸಾನ್ವಿಗೆ ಪಾಯಸ ಅದು ಏನರ ಮಾಡಿ ಕೊಟ್ರಾತಂತೇಳಿ ಒಂದು ಸ್ವಲ್ಪನ ಹಾಕ್ಕೊಳಕತ್ತಿದ್ದು ನಾನು.
ರವೆ ಮತ್ತು ಸಾಬುದಾನಿ. ಇದಕ್ಕೆ ಮೊಸರು ಹಾಕೋಬೇಕು ನೋಡ್ರಿ. ಮೊಸರಂತೂ ಇರಲೇಬೇಕು. ಒಂದು ಸಣ್ಣ ಬೌಲಿಂದ 1 ಬೌಲಷ್ಟು ನೋಡ್ರಿ ಮೊಸರು ಹಾಕ್ಕೊಂಡೇನೆ ನಾನು. ಆಮೇಲೆ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ನಾವು ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಜಾಸ್ತಿ ತೆಳು ಕಲಿಸ್ಕೋಬಾರ್ದು, ಆಮೇಲೆ ಜಾಸ್ತಿ ಗಟ್ಟಿನೂ ಕಲಿಸ್ಕೋಬಾರ್ದು. ನಾವು ತೀರಾ ಗಟ್ಟಿಯಾಗಿ ಕಲಿಸ್ಕೊಂಡಿವಿ ಅಂದರೆ ಇಡ್ಲಿ ಸಾಫ್ಟ್ ಆಗೋದಿಲ್ಲ, ಗಟ್ಟಿಯಾಗಿಬಿಡ್ತಾವೆ. ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ನೀವು ಕಲಿಸ್ಕೊಳ್ರಿ. ಇವಾಗ ನಾನು ಇದಕ್ಕೆ ಉಪ್ಪದು ಇನ್ನೂ ಏನೂ ಹಾಕಿಲ್ಲ, ಬರೀ ಸಾಬುದಾನಿ, ಚಿರೋಟಿ ರವೆ ಮತ್ತು ಇದು ಮೊಸರು ಇಷ್ಟ ಹಾಕಿ ನಾನಿವಾಗ ಮಿಕ್ಸ್ ಮಾಡತ್ತೀನಿ. ಸ್ವಲ್ಪನ ನೀರಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಜಾಸ್ತಿ ನೀರು ಆತಂದ್ರೆ ಮತ್ತು ಅವಾಗ ಇನ್ನೊಂದು ಸ್ವಲ್ಪ ರವೆ ಸಾಬುದಾನಿ ಆ್ಯಡ್ ಮಾಡೋದಕ್ಕತಿ. ನಮಗೆ 3 ಮಂದಿಗೆ ಜಾಸ್ತಿ ಅನಿಸ್ತತಿ, ಒಂದು ಹೊತ್ತಿಗೆ ಆಗೋಷ್ಟಷ್ಟು ಮಾಡಕತ್ತಿದ್ದೆ. ಹಾಗಾಗಿ ನೋಡಿ ಸ್ವಲ್ಪನ ನಾನು ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತಿದ್ನಿ. ಇದನ್ನು ನಾವು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ಬೇಕು ನೋಡ್ರಿ. ಆವಾಗ ಇದು ರವೆ ಎಲ್ಲ ನೆನಿತಂದ್ರೆ ಇಡ್ಲಿ ಚಲೋ ಆಗ್ತಾವೆ. ಹಾಗಾಗಿ ಒಂದು ಅರ್ಧ ಗಂಟೆ ನಾನು ಇದನ್ನು ಕಲಿಸಿ ನೆನೆಯಕ್ಕೆ ಇಡಾಕತ್ತೀನಿ. ನಾನು ಪ್ಲೇಟ್ ಅದು ಆಗ್ತದಂಥೇಳಿ ಮುಚ್ಚಕ್ಕೆ ಹೋದ್ನಿ, ಕರೆ ಅದು ಸಣ್ಣದಿತ್ತಲ್ಲ ಒಳಗೆ ಸಿಕ್ಕೊಂಡ್ಬಿಡ್ತು. ಮತ್ತು ಅದನ್ನು ತೆಗೆದು ಬೇರೆ ಬಟ್ಲನ್ನ ಮುಚ್ಚಿ ಇಟ್ಟೇನಿ. ಇವಾಗ ಕರೆಂಟ್ ಬಂದಿದ್ದು, ಫಸ್ಟ್ ಚಟ್ನಿ ರುಬ್ಕೊಂಡ್ರಾತಂತೇಳಿ ಚಟ್ನಿನ ರುಬ್ಕೊಳಕತ್ತಿದ್ನಿ. ನಂದು ಮಿಕ್ಸಿ ಸುಮಾರು ವರ್ಷ ಆಯಿತು ನಾನು ತೊಗೊಂಡು. ಇತ್ತೀಚೆಗೆ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗಕತ್ತತಿ. ನೋಡೋಣಂತ ಜಾಸ್ತಿ ಏನಾದರೂ ಅದು ಪ್ರಾಬ್ಲಮ್ ಆಯ್ತಂದ್ರೆ ಅದನ್ನು ನಾನು ಎಕ್ಸ್ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಒಂದು 7-8 ವರ್ಷ ಆಯ್ತು ನೋಡ್ರಿ ನಾನು ಮಿಕ್ಸಿ ತೊಗೊಂಡ. ಒಂದು ಸರಿನೂ ನಾನು ರಿಪೇರಿಗೆ ಕೊಟ್ಟೇ ಇಲ್ಲ, ಅಷ್ಟು ಚಲೋ ಬಂದೈತೆ ಅದು ಮಿಕ್ಸಿ. ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ನಾನಿವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಆಮೇಲೆ ತುರ್ಕೊಂಡಿರುವಂಥ ಕ್ಯಾರೆಟ್ ಹಾಕ್ಕೊಂಡೇನಿ. ನೀವು ಸಬ್ಸಿಗೆ ಸೊಪ್ಪಿದ್ರೆ ಅದನ್ನು ಸಣ್ಣಗೆ ಹೆಚ್ಚಿ ಹಾಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. 1 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳತ್ತೀನಿ ನೋಡ್ರಿ, ಅಡುಗೆ ಸೋಡಾ. ಒಂದು ಸ್ವಲ್ಪನ, ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡೇನಿ. ಇಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡ್ಕೋತೀವಂದ್ರೆ ನೀವು ಸಣ್ಣಗೆ ಮೆಣಸಿನ್ಕಾಯಿ ಹೆಚ್ಚನ್ನು ಹಾಕೋಬೋದು. ಆದರೆ ನಮ್ಮ ಮನೆಗೆ ಸಾನ್ವಿ ತಿಂತಾಳಲ್ಲ ಅಂಥೇಳಿ ನಾನು ಮೆಣಸಿನ್ಕಾಯಿನ ಹಾಕಕ್ಕೆ ಹೋಗಿಲ್ಲ. ಈ ರೀತಿ ಕಲಿಸ್ಕೊಂಡೇನೆ ನೋಡ್ರಿ. ಇವಾಗೆಲ್ಲ ಕರೆಕ್ಟಾಗಿ ನೆಂದಿತ್ತಿದು. ಸ್ವಲ್ಪನ ಗಟ್ಟಿಯಾಗಿತ್ತು, ಯಾಕಂದ್ರೆ ರವೆ ಅದು ನೀರೆಲ್ಲ ಹೀರ್ಕೊಂಡ್ಬಿಡ್ತೈತಲ್ಲ, ಹಾಗಾಗಿ ಗಟ್ಟಿಯಾಗಿರ್ತೈತಿ. ಸ್ವಲ್ಪನ ನೀರು ಹಾಕಿ ನಾನು ಇದನ್ನು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡೇನಿ. ಇನ್ನು ಇಡ್ಲಿ ಪ್ಲೇಟಿಗೆ ಹಾಕಿ ನಾವು ಸ್ಟೀಮ್ ಮಾಡ್ಕೋಬೇಕು ನೋಡ್ರಿ. ಇಡ್ಲಿ ಮಾಡ್ಕೋತೀವಲ್ಲ ಸೇಮ್ ಅದೇ ರೀತಿ ಒಂದು 10 ನಿಮಿಷ ನಾವು ಸ್ಟೀಮ್ ಮಾಡ್ಕೊಂಡಿವಿ ಅಂತಂದ್ರೆ ಇಡ್ಲಿ ರೆಡಿಯಾಗಿಬಿಡ್ತಾವೆ. ನಾವು ಪ್ಲೇಟಿಗೆ ತುಪ್ಪ ಆದರೂ ಹಚ್ಕೋಬೋದು ಮತ್ತು ಎಣ್ಣೆ ಆದರೂ ಹಚ್ಕೋಬೋದು. ನಾನು ಎಣ್ಣೆ ಹಚ್ಕೊಳಕತ್ತಿದ್ನಿ. ರವೆ ಇಡ್ಲಿ, ಅಕ್ಕಿ ಇಡ್ಲಿ ಅಂತೂ ನಾವು ಮಾಡ್ತೇವೆ ಅವಾಗವಾಗ. ಒಂದು ತಿಂಗಳದಾಗ 1 ಸರಿ ಅಥವಾ 2 ಸರಿ ನೋಡ್ರಿ ಈ ರೀತಿ ಸಾಬುದಾನಿ ಇಡ್ಲಿ ಮಾಡ್ಕೊಂಡು ತಿನ್ನಿರಿ. ಟೇಸ್ಟು ಚಲೋ ಇರ್ತೈತಿ. ಮತ್ತು ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿದ್ರೆ ಇದು ಡಿಫ್ರೆಂಟಾಗಿರ್ತೈತಿ. ಮತ್ತು ಏನಿದು ಸಾಬುದಾನಿ ನಾವು ಯೂಸ್ ಮಾಡ್ಕೊಂಡಿರ್ತೀವಲ್ಲ ಅದು ಒಂಥರ ಹೆಲ್ದಿ. ಹಾಗಾಗಿ ನಾವು ಆರಾಮಾಗಿ 15 ದಿವ್ಸಕ್ಕೆ 1 ಸರಿ ಅಥವಾ ತಿಂಗಳದಾಗ 1 ಸರಿ ಬ್ರೇಕ್ಫಾಸ್ಟ್ ಏನು ಮಾಡೋದಪ್ಪ ಅಂಥೇಳಿ ತಲೆ ಕೆಡಿಸ್ಕೊಂಡಾಗ ಈ ರೀತಿ ನಾವು ಮಾಡ್ಕೊಳ್ಬೋದು ನೋಡ್ರಿ. ಇದ್ರ ಜೋಡಿ ಇದು ಈರುಳ್ಳಿ ಚಟ್ನಿಯನ್ನು ಮಾಡ್ಕೊಂಡ್ರೆ ನಡಿತೈತಿ. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ನೆಲ್ಲ ರೆಸಿಪಿ. ಆ ಚಟ್ನಿ ಮಾಡ್ಕೊಂಡ್ರೂ ನಡಿತೈತೆ ನೋಡ್ರಿ. ಒಬ್ಬೊಬ್ಬರಿಗೆ ತೆಂಗಿನಕಾಯಿ ಚಟ್ನಿ ಇಷ್ಟ ಆಗೋದಿಲ್ಲ ಅಂಥವ್ರು ಈರುಳ್ಳಿ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಇಲ್ಲಂತಂದ್ರೆ ಪುದೀನ ಚಟ್ನಿ ಮಾಡ್ಕೋಬೋದು, ಕಡಲೆಕಾಯಿ ಬೀಜದ ಚಟ್ನಿಯನ್ನು ಮಾಡ್ಕೋಬೋದು ನೋಡ್ರಿ. ಚಲೋ ಆಗ್ತೈತಿ ಇದ್ರ ಜೋಡಿ. ಆದರೆ ಸಾಂಬಾರು ಮಾತ್ರ ತಿನ್ನಕ್ಕೆ ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ಇದ್ರ ಜೋಡಿ. ಬರೀ ಚಟ್ನಿ ಹಚ್ಕೊಂಡು ತಿಂದ್ರೆ ಚಲೋ ಅನಿಸ್ತತಿ. ಇವಾಗ ನೋಡ್ರಿ ನಾನು ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ನಿ. ನೀರು ಕುದಿಯಾಕತ್ತಿದ್ದು. ಇವಾಗ ಇಡ್ಲಿ ಸ್ಟ್ಯಾಂಡ್ನ ಇಟ್ಟು 10 ನಿಮಿಷ ನಾನು ಸ್ಟೀಮ್ ಮಾಡ್ಕೊಳ್ತೀನಿ. ಅಷ್ಟೊತ್ತಿಗಾಗಲೇ ಸಾನ್ವಿ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಿರಾತಂತೇಳಿ ಇವಾಗ ಹಣ್ಣೆಲ್ಲನೂ ಕಟ್ ಮಾಡಕತ್ತೀನಿ. ಆಕಿಗೆ ಬಾಕ್ಸಿಗೂ ಇಡ್ಲಿ ತೊಗೊಂಡು ಹೋಗಣಿ. ಆಕಿ ಬೇಡಮ್ಮ ಇಲ್ಲಷ್ಟ ತಿಂತೇನೆ, ಸ್ಕೂಲಿಗೆ ಹಣ್ಣು ಹಾಕಂದ್ಲು. ಹಾಗಾಗಿ ಆಕಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಕತ್ತೀನಿ. ಇನ್ನು ಬೇರೆ ಟೈಮ್ದಾಗಾದ್ರೆ ಹಣ್ಣು ತಿನ್ನೋಕಾಕಿ ಒಲ್ಲೆ ಅಂತಾಳು. ಬೇರೆ ಏನಾದರೂ ಕೊಡು ಅಂತಾಳೆ ಮನೆಯೊಳಗಿದ್ದಾಗ. ಈಗ ಸ್ಕೂಲಿಗೆ ಹಾಕಿದ್ದೀವಿ ಅಂತಂದ್ರೆ ಹಣ್ಣು ತಿನ್ಕೊಂಡು ಬರ್ತಾರೋ. ಹಾಗಾಗಿ 1 ಟೈಮ್ ಆದರೂ ದಿನಕ್ಕೆ 1 ಸರಿನಾದರೂ ಹಣ್ಣು ತಿನ್ನಲಿ ಅಂಥೇಳಿ ನಾನು ಸ್ಕೂಲಿಗೆ ಇವಾಗಂತೂ ಬರೀ ಹಣ್ಣನ್ನು ಹಾಕಿ ಕಳಿಸಿರ್ತೀನಿ. ಮುಂಚೆ ಆದರೆ ಏನು ನಾಷ್ಟ ಮಾಡ್ತಿದ್ನಲ್ಲ ಅದನ್ನು ನಾನು ಹಾಕಿ ಕಳಿಸ್ಬಿಡ್ತಿದ್ನಿ. ಆದರೆ ಇವಾಗ ಫ್ರೂಟ್ಸನ್ನು ತಿನ್ನಬೇಕು ಮಕ್ಕಳು ಅಂಥೇಳಿ ದಿನ ಆಕಿಗೆ ಫ್ರೂಟ್ಸನ್ನು ಹಾಕಿ ಕಳಿಸಿರ್ತೀನಿ. ಸ್ವಲ್ಪ ದಾಳಿಂಬೆನೂ ಇತ್ತು, ಅದನ್ನು ನಾನು ಒಂಚೂರು ಕಟ್ ಮಾಡಿ ಕೊಟ್ರಾತಂತೇಳಿ ಕಟ್ ಮಾಡಿ ಕೊಡಕತ್ತೀನಿ. ನಾವು ಮೊನ್ನೆ ಶಿವರಾತ್ರಿ ಹಬ್ಬ ಇದ್ದಾಗ ತಂದಿದ್ದೀವಲ್ಲ ಅವು ಹಣ್ಣು ನೋಡ್ರಿ ಇನ್ನೂ ಅದಾವೆ ನಮ್ಮ ಮನೆಯೊಳಗೆ. ಅವನ್ನ ಇವಾಗ ಡೈಲಿ ಸಾನ್ವಿಗೆ ಸ್ನ್ಯಾಕ್ಸಿಗೆ ಹಾಕಿ ಕಳ್ಸಕತ್ತೀನಿ.
ನೋಡಿರಿ ಇವಾಗ ಹಾಕಿದ್ದು ಸ್ನ್ಯಾಕ್ಸ್ ಬಾಕ್ಸು ರೆಡಿ ಆಯಿತು. ಆಮೇಲೆ ಈ ಕಡೆ ಇಡ್ಲಿಯನ್ನು ನಾನೇನು ಬೇಯಿಸಾಕಿಟ್ಟಿದ್ನಲ್ಲ ನೋಡಿರಿ, ಇವಾಗ ಇಡ್ಲಿಯನ್ನು 10 ನಿಮಿಷ ನಾನು ಸ್ಟೀಮ್ ಮಾಡಿದ್ನಿ. ಕರೆಕ್ಟಾಗಿ ರೆಡಿಯಾಗಿದ್ದು ಸಾನ್ವಿಗೆ ತಿನ್ಸಾಕತ್ತೀನಿ ಈಗ ಚಟ್ನಿ ಮತ್ತು ಇಡ್ಲಿನ. ಇವು ಇನ್ನೊಂದು ಏನಂದ್ರೆ ಮಾಡಿ ಇಟ್ಟು ತಿನ್ನೋಕ್ಕಾಗೋದಿಲ್ಲ ಇವನು ಇಡ್ಲಿ. ನಾವು ಅವಾಗ ಬಿಸಿ ಬಿಸಿದನ್ನು ತಿನ್ನಬೇಕು, ಅವಾಗನ ಟೇಸ್ಟ ಚಲೋ ಇರ್ತಾವೆ ನೋಡ್ರಿ. ಇವ ಒಂಚೂರು ಅಂಟ್ಕೊಳ್ಳಂಗಿಲ್ಲ, ನೋಡ್ತಿರ್ಬೋದು ನೀವು ಎಷ್ಟು ಮಸ್ತಾಗೆ ಬರ್ತಾವೆ ಇಡ್ಲಿ ಅಂತೇಳಿ. ನೋಡಿರಿ ಬಿಸಿ ಬಿಸಿ ಇಡ್ಲಿನ ಇವಾಗ ನಾನು ಸಾನ್ವಿಗೆ ತಿನ್ಸಾಕತ್ತೀನಿ. ಆಕೆ ತಿನ್ನೋದು 2 ಇಡ್ಲಿ, ಆದರೆ ನಾನು ಸ್ವಲ್ಪ ದೊಡ್ಡಕ್ಕಿಗಿದ್ದಾಳಲ್ಲ, ಇನ್ನು 3 ತಿನ್ನೋಕೆ ರೂಢಿ ಆಗಲಿ ಅಂತೇಳಿ ನಾನು 3 ಹಾಕ್ಕೊಂಡು ಕರೆಯಾಕಿ 2.5 ಅಷ್ಟೇ ತಿಂದಳು, 3 ತಿನ್ನಲೇ ಇಲ್ಲ. ಆಕಿನ ತಿನ್ನಿಸಿ ಸ್ಕೂಲಿಗೆ ಬಿಟ್ಟು ಬಂದು ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ನಮ್ಮ ಮನೆಯವರು ತಿಂದು ಕೆಲ್ಸಕ್ಕೆ ಹೋಗಿದ್ರು. ನಾನು ನಾಷ್ಟ ಮಾಡೀನಿ. ಹಂಗೆ ಮಧ್ಯಾಹ್ನಕ್ಕೆ ಅಡುಗೆ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ನಿ. ಒಂದು ಕಡೆ ಅನ್ನಕ್ಕಿಟ್ಟಿದ್ನಿ, ಆಮೇಲೆ ಒಂದು ಕಡೆ ಸಾಂಬಾರನ್ನು ಮಾಡಿದ್ನಿ. ಇನ್ನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿರಾತಂಥೇಳಿ ಇವಾಗ ಚಪಾತಿ ಹಿಟ್ಟು ಕಲಿಸ್ಕೊಳಕತ್ತೀನಿ ನೋಡ್ರಿ. ನಮ್ಮ ಮನೆಯವರ ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂತ ಹೇಳಿದರು. ಇವಾಗಂತೂ 1 ವಾರ ಆಗಿತ್ತು ಅವರು ಮನೆಗೆ ಊಟಕ್ಕೆ ಬರತ್ತಿರಲಿಲ್ಲ. ಯಾವಾಗ ಶಿವರಾತ್ರಿ ಹಬ್ಬ ಆಯ್ತಲ್ಲ ಆವಾಗಿಂದಂತೂ ಮನೆಗೆ ಊಟಕ್ಕೆ ಬಂದಿರಲಿಲ್ಲ ಅವರು. ಕೆಲಸ ಐತೆ ಅಂತೇಳಿ ಇವತ್ತು ಬರ್ತೇನೆ ಅಂತ ಹೇಳಿದರು. ಹಾಗಾಗಿ ನಾನು ಅಡುಗೆನ ಮಾಡಕತ್ತಿದ್ನಿ. ಅವ್ರು ಬರೋದಿಲ್ಲ ಅಂದಿರಂದ್ರೆ ಬರೀ ಅನ್ನ ಮತ್ತು ಸಾರು ಅಷ್ಟೇ ಮಾಡ್ತಿದ್ನಿ. ಅವ್ರು ಬರ್ತೇನೆ ಅಂದರು. ಹಾಗಾಗಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿರತ್ತಂತೇಳಿ ಫಸ್ಟ್ ಚಪಾತಿ ಹಿಟ್ಟನ್ನೆಲ್ಲ ನಾನು ಕಲಸಿ ಇಟ್ಕೊಳಕತ್ತೀನಿ. ನಾನು ಚಪಾತಿ ಹಿಟ್ಟನ್ನು ನೋಡ್ರಿ ಈ ರೀತಿ ಕಲ್ ಮೇಲನ ಕಲಿಸ್ಕೊಂಡಿರ್ತೀನಿ. ನನಗೆ ಬುಟ್ಟಿ ಒಳಗದು ಕಲಿಸ್ಕೊಳ್ಳೋದು ಅಷ್ಟು ಗಾಮ್ ಆಗೋದಿಲ್ಲ. ಈ ರೀತಿ ಕಲ್ಲೊಳಗಾದ್ರೆ ನೀಟಾಗಿ ನಾನು ಕಲಿಸ್ಕೊಂಡಿರ್ತೀನಿ. ಮತ್ತು ಆಮೇಲೆ ಅದನ್ನು ಒರೆಸ್ಕೊಂಡ್ಬಿಡ್ತೀನಿ. ಕಲ್ಸೋಕ್ಕೂ ಮುಂಚೆನೂ ಅಷ್ಟೇ ಕಲ್ಲೆಲ್ಲ ಒರೆಸೇನ ನಾನು ಹಿಟ್ಟು ಹಾಕಿರ್ತೀನಿ ನೋಡ್ರಿ. ಇವಾಗ ಕಲಸಿಟ್ಟನಿ ಚಪಾತಿ ಹಿಟ್ಟು 2 ಹೊತ್ತಿಗೆ ಆಗುವಷ್ಟು ನಾನು ಚಪಾತಿ ಹಿಟ್ಟನ್ನು ಕಲಸಿದ್ದೀನಿ. ರಾತ್ರಿ ಏನು ಮಾಡಿರಾತಂಥೇಳಿ ಸ್ವಲ್ಪ ಜಾಸ್ತಿಯನ್ನು ಕಲಸಿದ್ನಿ. ಆಮೇಲೆ ಬೀಟ್ರೂಟ್ ಪಲ್ಯನೂ ಅಷ್ಟೇ, ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡಕತ್ತಿದ್ನಿ. ಇನ್ನು ರಾತ್ರಿ ಇನ್ನೊಂದು ಟೈಮ್ ಎಲ್ಲಿ ಮಾಡೋದು, ರಾತ್ರಿಗೂ ಆಗಿ ಸೇರಿಸಿ ಮಾಡಿಬಿಡೋಣ ಅಂತೇಳಿ ನಾನು ರಾತ್ರಿಗೆ ಸೇರಿಸೇನೆ ಅಡುಗೆ ಮಾಡಕತ್ತಿದ್ನಿ. ಯಾಕಂದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಮಾಡೋದಂದ್ರೆ ಇವಾಗಂತೂ ಬೇಸಿಗೆ ಟೈಮ್ ಒಳಗಡೆ ಅಡುಗೆ ಮನೆ ಒಳಗಂತೂ ನಿಲ್ಲಕ್ಕನ ಆಗೋದಿಲ್ಲ, ಹಂಗಾಗಿಬಿಡ್ತೈತಿ. ಹಾಗಾಗಿ ಮಧ್ಯಾಹ್ನ ತಿಂದಿದ್ದೇನೆ, ರಾತ್ರಿ ತಿಂದ್ರಾಯ್ತು ಅಂತೇಳಿ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಜಾಸ್ತಿ ಅಡುಗೆ ಮಾಡಕತ್ತಿದ್ನಿ. ಸಾಂಬಾರನ್ನು ಜಾಸ್ತಿ ಮಾಡಿದ್ನಿ, ರೈಸನ್ನು ಇವತ್ತು ಜಾಸ್ತಿ ಮಾಡಿದ್ನಿ ನೋಡ್ರಿ. ಇವಾಗ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಇನ್ನು ನಮ್ಮ ಮನೆಯವ್ರು ಬಂದ ತಕ್ಷಣ ಚಪಾತಿ ಒಂದು ಮಾಡ್ಬೇಕು ನೋಡ್ರಿ. ಅವರು ಒಂದು 2 ಗಂಟೆ ಹಂಗೆ ಬಂದರು. ನಾನು ಸಾನ್ವಿಗೆ ಅನ್ನ ಸಾಂಬಾರು ತಿನ್ನಿಸಿದ್ನಿ. ಇವಾಗ ಚಪಾತಿ ಮಾಡಕತ್ತೀನಿ. ಸಾನ್ವಿಗಂತೂ ಸ್ಕೂಲಿಂದ ಬಂದ ತಕ್ಷಣ ಊಟ ಬೇಕು ನೋಡ್ರಿ. ಆಕಿನ ಮನೆಗೆ ಬಂದು ರೀಚ್ ಆಗಿರೋದಿಲ್ಲ ಅವ, ಅಲ್ಲೇ ಸ್ಕೂಲಿಂದ ಬರುವಾಗ ಅಷ್ಟೇ ಏನು ಮಾಡಿದ್ಯಮ್ಮ ಇವತ್ತು ಊಟ ಅಂತ ಕೇಳತ್ತಿರ್ತಾಳು. ಯಾಕಂದ್ರೆ ಬೆಳಗ್ಗೆ ತಿನ್ಕೊಂಡು ಹೋಗಿರ್ತಾಳು. ಅಲ್ಲಿ ಮಧ್ಯಾಹ್ನಕ್ಕೆ 11 ಗಂಟೆ ಹಂಗೆ ಸ್ನ್ಯಾಕ್ಸಿಗೆ ಬಿಡ್ತಾರಲ್ಲ, ನಾ ಹಾಕಿರೋ ಸ್ನ್ಯಾಕ್ಸ್ ಅಂತೂ ಪೂರಾ ತಿನ್ಕೊಂಡು ಬರೋದಿಲ್ಲ ಆಕಿ, ಸ್ವಲ್ಪ ಅಂತೂ ಬಿಟ್ಕೊಂಡು ಬಂದಿರ್ತಾಳೆ. ಅದ್ರ ಮನೆಗೆ ಬರುವಾಗಂತೂ ಆಕಿಗೆ ಕೇಳ್ತಾಳೆ ಊಟ ಏನು ಮಾಡಿದ್ಯಮ್ಮ ಅಂತ. ಬಂದ ತಕ್ಷಣ ಅಂತೂ ಊಟ ರೆಡಿ ಇರಬೇಕು, ಇಲ್ಲಂತಂದ್ರೆ ಆಕಿ ಆಳಾಕ ಸ್ಟಾರ್ಟ್ ಮಾಡಿಬಿಡ್ತಾಳು. ಹಾಗಾಗಿ ಆಕಿಗೋಸ್ಕರ ನಾನು ಬರೀ ಅನ್ನ ಸಾಂಬಾರಾದರೂ ಮಾಡಿಟ್ಟಿರ್ತೀನಿ. ಆಕೆನ ಚಪಾತಿ ಪಲ್ಯ ಈ ಥರ ಎಲ್ಲನೂ ಬೇಕನ್ನೋದಿಲ್ಲ. ಏನರ ಇವಾಗ ನಾವು ಅನ್ನ ಸಾಂಬಾರು ಮಾಡಿಲ್ಲ ಅಂದ್ರೆ ಚಪಾತಿ ತಿಂತಾಳು, ಇಲ್ಲ ಬರೀ ಅನ್ನ ಸಾರು ಐತಂದ್ರೆ ಅನ್ನ ಸಾರು ಅಂತಾಳು. ಆಕಿಗೆ ಅನ್ನ ಸಾರು ಒಂದು ಇದ್ದು ಬಿಟ್ರೆ ಮುಗೀತು, ಬೇರೆ ಏನೂ ಕೇಳೋದನೇ ಇಲ್ಲ ಆಕಿಗೆ ಅನ್ನ ಸಾಂಬಾರು ತಿನ್ನಿಸಿದ್ನಿ. ಇವಾಗ ಚಪಾತಿ ಮಾಡಕತ್ತೀನಿ. ನಮ್ಮ ಮನೆಯವ್ರು ಬಂದಮೇಲೆ ಚಪಾತಿನೂ ನಾನು ಮಾಡಿ ಇಡೋಂಗಿಲ್ಲ, ಯಾವಾಗಲೂ ಅಲ್ಲಲ್ಲೇ ಬಿಸಿ ಮಾಡಿಕೊಂಡು ತಿಂದಿರ್ತೀವಿ. ಸುಮ್ಮ ಇವಾಗ ಎಕ್ಸ್ಟ್ರಾ ಮಾಡಿ ಅದು ಉಳಿದ ಮೇಲೆ ಅವು ತನ್ನನ್ನು ತಿನ್ನೋಕ್ಕಾಗೋದಿಲ್ಲ, ಮತ್ತು ಅವನ್ನೆಲ್ಲ ಬಿಸಾಕಬೇಕಾಗ್ತತಿ. ಹಾಗಾಗಿ ಹಿಟ್ಟನ್ನು ಇತ್ತಂದ್ರೆ ಫ್ರಿಜ್ ಒಳಗೆ ನಾವು ಬಿಸಿ ಬಿಸಿ ಚಪಾತಿನ ಮಾಡ್ಕೊಂಡು ತಿನ್ಬೋದು. ನಮ್ಮ ಮನೆ ಒಳಗಂತೂ 1 ರೊಟ್ಟಿ 1 ಚಪಾತಿ ಯಾವಾಗಲೂ ವೇಸ್ಟ್ ಆಗೋದೇ ಇಲ್ಲ ನೋಡ್ರಿ. ಒಬ್ಬೊಬ್ರಂತೂ ಅದೆಷ್ಟು ವೇಸ್ಟ್ ಮಾಡ್ತಾರೋ, ಆದರೆ ನಮ್ಮ ಮನೆಗಂತೂ ಚಪಾತಿ ರೊಟ್ಟಿ ಅಂತೂ ಒಂದು ವೇಸ್ಟ್ ಆಗೋದಿಲ್ಲ. ಕರೆಕ್ಟ್ ನಾನು ರೊಟ್ಟಿಯನ್ನು ಅಷ್ಟೇ ಕರೆಕ್ಟಾಗಿ ಅಳತೆ ಇಟ್ಕೊಂಡು ಮಾಡಿರ್ತೀನಿ. ಹಾಗಾಗಿ ರೊಟ್ಟಿನೂ ಅಷ್ಟೇ ವೇಸ್ಟ್ ಆಗೋದಿಲ್ಲ, ಚಪಾತಿನೂ ಅಷ್ಟೇ. ಇದು ಜಾಸ್ತಿ ನಾದಿರೂ ಇದು ಟೆನ್ಷನ್ ಇಲ್ಲ, ಇದನ್ನು ಫ್ರಿಜ್ ಒಳಗೆ ಇಟ್ಕೋಬೋದು ಚಪಾತಿ ಹಿಟ್ಟು. ಆದರೆ ರೊಟ್ಟಿ ಹಿಟ್ಟನ್ನ ಫ್ರಿಜ್ ಒಳಗೆ ಇಟ್ಟು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ನಾನು ನಾದ್ಕೊಂಡು ನಾನು ಮಾಡಿರ್ತೀನಿ. ಇವಾಗ ನೋಡ್ರಿ ಊಟನ ಕೊಡಕತ್ತೀನಿ ನಮ್ಮ ಮನೆಯವ್ರಿಗೆ ರೆಡಿ ಮಾಡಿ. ಆಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮುಂದೆ ಮತ್ತು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾನು ರೆಡಿಯಾಗಿ ಇವಾಗ ದೇವರಿಗೆ ದೀಪ ಹಚ್ಚಕತ್ತೀನಿ. ಬೆಳಗ್ಗೆ ನಮ್ಮ ಮನೆಯವ್ರು ದೀಪ ಹಚ್ಚಿ ಹೋಗಿದ್ದರು, ಹೂವೆಲ್ಲ ತೆಗೆದು. ನಾನಿವಾಗ ಸಂಜೆ ಮುಂದೆ ದೀಪ ಹಚ್ಚಕತ್ತೇನೆ ನೋಡ್ರಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಯಾಕಂದ್ರೆ ಕರೆಂಟ್ ಹೋಗ್ಬಿಟ್ಟಿದ್ದು. ಸಂಜೆ ಮುಂದೆ ಒಂದು ಅರ್ಧ ಗಂಟೆ ಕರೆಂಟ್ ಹೋಗಿದ್ದು, ಬಂದೇ ಇರಲಿಲ್ಲ. ಕರೆಂಟ್ ಬಂದ ಮೇಲೆ ನಾನು ಮನೆ ಕಸ ಎಲ್ಲ ಗುಡಿಸಿ ಇವಾಗ ದೀಪ ಹಚ್ಚಕತ್ತೀನಿ.
ಚಹಾ ಅಂತೂ ಮಾಡಿ ಕುಡಿದ್ಬಿಟ್ಟಿದ್ದೀವಿ ನಾವು. ಕರೆಂಟ್ ಹೋಗಿದ್ದವಲ್ಲ ಅವಾಗನ ಚಹಾ ಮಾಡ್ಕೊಂಡು ಕುಡ್ದಿದ್ನಿ. ಬಂದ ಮೇಲೆ ಕಸ ಗುಡ್ಸೀನಿ ನೋಡ್ರಿ. ಕಸ ಗುಡಿಸಿ ಈಗ ದೇವ್ರಿಗೆ ದೀಪ ಹಚ್ಚಕತ್ತೀನಿ. ರಾತ್ರಿಗೆ ಅಡಿಗೆ ಅಂತೂ ಎಲ್ಲ ಇತ್ತು. ಸ್ವಲ್ಪ ನಾನು ಸಾಬುದಾನಿ ನೆನೆ ಹಾಕಿದ್ನಲ್ಲ, ದಪ್ಪನ್ನು ಸಾಬುದಾನಿ ಅವ್ರದ್ದು ವಡ ಮಾಡಿರಾತಂತೇಳಿ ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ವಡ ಅಂದ್ರೆ ನಾನು ಎಣ್ಣೆ ಒಳಗೆ ಫ್ರೈ ಮಾಡಿ ಮಾಡೋದಿಲ್ಲ, ಪಡ್ಡು ತವಾ ಒಳಗೆ ಹಾಕಿ ನಾನು ರೋಸ್ಟ್ ಮಾಡ್ಕೊಂಡಿರ್ತೀನಿ. ಯಾಕಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಅದು ಸಾಬುದಾನಿ ಆಲೂಗಡ್ಡೆ ಎಲ್ಲ ಹಾಕಿರ್ತಾವಲ್ಲ, ಅದು ಜಾಸ್ತಿ ಎಣ್ಣೆ ಹಿಡಿತತಿ, ನಮ್ಮ ಮನೆಯವ್ರು ತಿನ್ನಂಗಿಲ್ಲ. ಹಾಗಾಗಿ ಪಡ್ಡು ತವಾ ಒಳಗೆ ನಾನು ಎಣ್ಣೆ ಹಾಕಿ ಪಡ್ಡು ಮಾಡ್ಕೊತೀವಲ್ಲ ಆ ರೀತಿ ಮಾಡ್ಕೊಂಡಿರ್ತೀನಿ. ಇವಾಗ ನೋಡಿರಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ನಿ, ಎರಡು ಆಲೂಗಡ್ಡೆ ಸ್ವಲ್ಪ ಸಾಲ್ಟ್ ಹಾಕಿ ನಾನು ಬೇಯಕ್ಕಿಟ್ಟಿದ್ನಿ. ನೋಡಿರಿ ಸಿಪ್ಪೆ ಎಲ್ಲ ಎಷ್ಟು ನೀಟಾಗಿ ಅದ ಬಿಟ್ಕೊಂಡ್ಬಿಟ್ಟಿತ್ತು. ಸಣ್ಣಗ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ, ಆಮೇಲೆ ಕೊತ್ತಂಬರಿ ಮತ್ತು ಶೇಂಗಾ ಪುಡಿ ಅಂತೂ ಇತ್ತು. ನಾನು ಪಲ್ಯಕ್ಕೆಲ್ಲ ಮಾಡಿ ಇಟ್ಕೊಂಡಿರ್ತೇನಲ್ಲ, ಹಾಗಾಗಿ ಶೇಂಗಾ ಪುಡಿ ಇತ್ತು. ಆಲೂಗಡ್ಡೆನ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿರಿ ಎರಡು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದು ನಾನು. ಯಾಕಂದ್ರೆ ಸ್ವಲ್ಪನೇ ಇದು ಸಾಬುದಾನಿ, ಜಾಸ್ತಿ ಇರಲಿಲ್ಲ. ಇನ್ನು ಅವನ್ನ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಸ್ವಲ್ಪ ಮಾಡ್ಕೊಳಕತ್ತಿದ್ನಿ ವಡ. ಕರೆಂಟ್ ಹೋಗಿದ್ದವಲ್ಲ ಆವಾಗ ನಾನು ಆಲೂಗಡ್ಡೆ ಬೇಯಿಸಾಕಿಟ್ಬಿಟ್ಟಿದ್ನಿ. ಚಹಾ ಕುಡಿಯುವಾಗ ಮಾಡ್ಕೋಬೇಕಂತಂದ್ರೆ ಕರೆಂಟು ಹೋದು ಮತ್ತು ನಾ ಕಸ ಗುಡಿಸಿ ದೀಪ ಎಲ್ಲ ಹಚ್ಕೊಡಕ್ಕೆ ಸ್ವಲ್ಪ ಟೈಮನೂ ಆಗಿಬಿಡ್ತು. ಇನ್ನೇನು ತಿಂದ್ರೆ ಆಯ್ತು ಬಿಡು, ಅನ್ನದ ಜೊತೆ ತಿಂತಾರಂತೇಳಿ ನಾನು ಮಾಡಕತ್ತಿದ್ನಿ. ಮಧ್ಯಾಹ್ನದ ರೈಸ್ ಇತ್ತು, ಆಮೇಲೆ ಸಾಂಬಾರು ಚಪಾತಿ ಪಲ್ಯ ಎಲ್ಲ ಇತ್ತು. ಇವತ್ತು ಅಡುಗೆ ಕೆಲಸ ಏನೂ ಇರಲಿಲ್ಲ ರಾತ್ರಿಗೆ. ಆಲೂಗಡ್ಡೆ ಎಲ್ಲನೂ ಸಿಪ್ಪೆ ಬಿಡಿಸಿ ಒಂದು ಬೌಲಿಗೆ ಹಾಕ್ಕೊಂಡೇನಿ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿರಿ ಚಂದಾಗ ನಾನು ಬೇಯಿಸ್ಕೊಂಡಿದ್ನಿ. ನೀಟಾಗಿ ಎಲ್ಲನೂ ಗಂಟು ಇರಲಾರ್ದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಏನದು ಸಾಬುದಾನಿ ನೆನೆ ಹಾಕಿಟ್ಕೊಂಡಿದ್ನೆಲ್ಲ ನಾನು, ಆ ಸಾಬುದಾನಿ ಹಾಕ್ಕೊಳಕತ್ತೀನಿ ನೋಡ್ರಿ. ಇದಕ್ಕೆ ದಪ್ಪನ ಸಾಬುದಾನಿ ಹಾಕ್ಕೊಂಡ್ರು ಚಲೋ ಇರ್ತೈತಿ, ಆಮೇಲೆ ಸಣ್ಣನ ಸಾಬುದಾನಿ ಹಾಕ್ಕೊಂಡ್ರು ಚಲೋ ಇರ್ತೈತಿ. ಒಂದು ಬೌಲ್ ಆಗುವಷ್ಟು ಇದ್ದವ ಸಾಬುದಾನಿ. ನೋಡಿರಿ ನಾನು ಫ್ರಿಜ್ ಒಳಗೆ ಇಟ್ಕೊಂಡಿದ್ನಿ, ಮೊನ್ನೆ ನೆನೆಸಿದ್ನಿ ಅವನ್ನ ಇದ್ದು. ಇನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಮಾಡಕತ್ತಿದ್ನಿ. ಆಲೂಗೆಡ್ಡೆ ಆಮೇಲೆ ಸಾಬುದಾನಿ, ಇದಕ್ಕೆ ಕಡಲೆಕಾಯಿ ಬೀಜದ ಪೌಡ್ರ್ ಹಾಕ್ಕೊಳಕತ್ತೀನಿ ನೋಡಿರಿ. ಕಡಲೆಕಾಯಿ ಬೀಜದ ಪೌಡ್ರನ್ನ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಪಲ್ಯಕ್ಕಂತೇಳಿ. ಅದನ್ನು ಪುಡಿ ಹಾಕ್ಕೊಳಕತ್ತೀನಿ. ನಾವು ಹಂಗೆ ಇದನ್ನು ಕಡಲೆಕಾಯಿ ಬೀಜನ ಹಂಗೆ ಪುಡಿ ಮಾಡಿ ಹಾಕ್ಕೊಳ್ಳೋಂಗಿಲ್ಲ, ರೋಸ್ಟ್ ಮಾಡಿನ ಪುಡಿ ಮಾಡಿ ಹಾಕ್ಕೋಬೇಕು. ಇವಾಗ ಇದಕ್ಕೆ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳಕತ್ತೀನಿ ನೋಡಿರಿ. ಆಮೇಲೆ ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಸಾಲ್ಟ್ ಹಾಕೋರಿ. ಖಾರಕ್ಕಂತೂ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಅಚ್ಚ ಖಾರದ ಪುಡಿಯನ್ನು ಹಾಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ಬಾಯಿಗೆ ಅಲ್ಲಲ್ಲೇ ಸಿಕ್ಕರೆ ಚಲೋ ಇರ್ತೈತಿ ಟೇಸ್ಟ್ ಅಂಥೇಳಿ. ಯಾಕಂದ್ರೆ ಇವನ್ನ ಸಾನ್ವಿ ಅಷ್ಟೊಂದು ಇಷ್ಟಪಟ್ಟೇನು ತಿನ್ನಂಗಿಲ್ಲಕ್ಕಿ, ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೆಲ್ಲ, ಅದಕ್ಕಾಗಿ ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಅಕ್ಕಿ ತಿಂತಾಳ ಅಂತೇಳಂದ್ರೆ ನಾನು ಏನದು ಖಾರದ ಪುಡಿ ಹಾಕ್ಕೊಂಡಿರ್ತೀನಿ. ಆದರೆ ಅಕ್ಕಿ ಇವನ್ನಂತೂ ಅಷ್ಟೊಂದು ಇಷ್ಟಪಟ್ಟೇನು ತಿನ್ನೋದಿಲ್ಲ. ನಾನು ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದಾಗ ಅಷ್ಟು ಅಕ್ಕಿ ತಿಂದೇ ಇರಲಿಲ್ಲ, ಒಂದೇನೋ ತಿಂದಿದ್ಲಷ್ಟ. ಹೊಳ್ಳಕ್ಕಿ ತಿನ್ನೋದನ್ನು ತಿನ್ನಲೇ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಕೊಳಕತ್ತಿದ್ನಿ. ಚೆಂದಾಗ ನಾದ್ಕೊಂಡು ಇವಾಗ ನೋಡಿರಿ ಈ ರೀತಿ ಉಂಡೆ ಮಾಡಕತ್ತೀನಿ. ನಾವು ಡೀಪ್ ಫ್ರೈ ಮಾಡ್ತೀವಂದ್ರೆ ಏನಿದು ವಡ ಮಾಡ್ತೀವಲ್ಲ, ಏನು ಕಡಲೆಬೇಳೆ ವಡ ಎಲ್ಲ ಆ ರೀತಿ ಮಾಡ್ಕೋಬೋದು. ನಾನು ಪಡ್ಡು ತವಾ ಒಳಗೆ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಉಂಡೆ ಥರ ಮಾಡಿ ಇಟ್ಕೊಳಕತ್ತೀನಿ. ನಾವು ಡೀಪ್ ಫ್ರೈ ಮಾಡಿದ್ವು ಅಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಆಗ್ತಾವೆ. ಪಡ್ಡು ತವಾ ಒಳಗೆ ನಾವೇನು ರೋಸ್ಟ್ ಮಾಡ್ಕೋತೀವಲ್ಲ ಇವು ಸ್ವಲ್ಪ ಸಾಫ್ಟ್ ಆಗ್ತಾವೆ ನೋಡಿರಿ. ಅದರ ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಚಲೋ ಇರ್ತಾವೆ.
ಇದಕ್ಕೆ ಏನದು ಸಾಬುದಾನಿ ವಡ ಅಂತನಾದರೂ ಹೇಳ್ಬೋದು, ಸಾಬುದಾನಿ ಪಡ್ಡು ಅಂತನಾದರೂ ಹೇಳ್ಬೋದು. ನಾವು ನಾಷ್ಟಕ್ಕೂ ಮಾಡ್ಕೊಬೋದು ನೋಡ್ರಿ ಇವನ್ನ. ಅಷ್ಟು ಟೇಸ್ಟ್ ಚಲೋ ಇರ್ತಾವೆ, ನನಗಂತೂ ಭಾಳ ಇಷ್ಟ. ಉಂಡೆ ಮಾಡಿಟ್ಕೊಂಡು ಪಡ್ಡು ತವಾಗ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇವಾಗ ನಾನು ಎಲ್ಲ ಉಂಡೆನೆಲ್ಲ ಹಾಕಿ ಮುಚ್ಚಳ ಮುಚ್ಚಿ ನೀಟಾಗಿ ನಾವು ಇವನ್ನ ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗ್ತಾವೆ, ಒಳಗಡೆ ಸಾಫ್ಟ್ ಆಗ್ತಾವೆ. ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಇರ್ತಾವೆ ನೋಡ್ರಿ. ಇದ್ರ ಜೋಡಿ ಅಂತೂ ಯಾವ ಚಟ್ನಿನೂ ಬೇಡ, ಏನೂ ಬೇಡ, ಹಂಗೆ ತಿನ್ಬೋದು ನಾವು. ಯಾಕಂದ್ರೆ ಇದ್ರೊಳಗನೆ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ, ಹಾಗಾಗಿ ಚಟ್ನಿ ಏನು ಬೇಕು ಅನಿಸೋದಿಲ್ಲ, ಬರೀ ಹಂಗೆ ತಿನ್ಬೋದು. ಮ್ಯಾಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ನಾನು. ಎಣ್ಣೆ ಹಾಕಿ ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ನಾನು ರೋಸ್ಟ್ ಮಾಡ್ಕೋತೀನಿ. ಜೋರ ಉರಿ ಇಟ್ಟಿವಿ ಅಂದ್ರೆ ಎಲ್ಲ ಸೀದೋಗ್ಬಿಡ್ತಾವೆ, ಒಳಗಡೆ ಅಂತೂ ಹಂಗೆ ಹಸೀದ ಹಂಗೆ ಉಳಿದ್ಬಿಡ್ತೈತಿ, ತಿನ್ನೋಕೆ ಅಷ್ಟು ಚಲೋ ಅನಿಸೋದಿಲ್ಲ. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ನೋಡ್ರಿ. ಇವೇನು ಅಂಟೋದಿಲ್ಲ, ಏನಿಲ್ಲ, ನೀಟಾಗಿ ಎಲ್ಲ ಹೇಳ್ತಾವೆ ನೋಡ್ರಿ. ಈ ರೀತಿ ನಾನು ಮತ್ತೆ ತಿರುಗಿಸಿ ರೋಸ್ಟ್ ಮಾಡ್ಕೊಳಕತ್ತೀನಿ. ಒಂದು 2-3 ಸರಿ ತಿರುಗಿಸಿ ನೋಡ್ರಿ ನಾನು ಇವನ್ನ ನೀಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಲಿಗೆ ಎಲ್ಲನೂ ತೆಕ್ಕೊಳತ್ತೀನಿ ನೋಡ್ರಿ. ಮೇಲ್ಗಡೆ ಸ್ವಲ್ಪ ಬ್ರೌನ್ ಕಲರ್ ಆಗಿದ್ದಾವೆ, ಒಳಗಡೆನೂ ಅಷ್ಟೇ ನೀಟಾಗಿ ಬೆಂದಿರ್ತಾವೆ. ಈ ರೀತಿ ಆದರೆ ನಾವು ಹೈ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ಕರ್ರಗಾಗಿ ಒಳಗಡೆ ಎಲ್ಲ ಹಂಗೆ ಉಳಿದ್ಬಿಡ್ತಾವೆ ನೋಡ್ರಿ. ಇವಾಗ ಬಿಸಿ ಬಿಸಿ ಸಾಬುದಾನಿ ಪಡ್ಡು ರೆಡಿಯಾಗಿದ್ದಾವೆ. ಸಾಬುದಾನಿ ಪಡ್ಡೆಲ್ಲ ತಿಂದು ಆಮೇಲೆ ಮೇಲ್ಗಡೆ ಊಟನೂ ಮಾಡಿದ್ದೀವಿ. ಅನ್ನ ಸಾಂಬಾರು ಚಪಾತಿ ಎಲ್ಲ ಇತ್ತಲ್ಲ, ಆಮೇಲೆ ರಾಗಿ ಅಂಬ್ಲಿನೂ ಇತ್ತು. ಎಲ್ಲನೂ ಕುಡಿದು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ. ಬಾಂಡೆ ಇದ್ದು ಎಷ್ಟುಕೊಂಡ ಎಲ್ಲ ಬಾಂಡೆ ಎಲ್ಲ ತಿಕ್ಕಿ ಮತ್ತು ನಾಳೆ ಬೆಳಗ್ಗೆಗೆ ರಾಗಿ ಅಂಬ್ಲಿ ಮಾಡೋಕ್ಕೆ ಹುಳಿ ಎಲ್ಲ ಕಲಸಿಟ್ಟು ಹಾಲೆಲ್ಲ ಕಾಯ್ಸಕ್ಕಿಟ್ನಿ. ಹಂಗೆ ಗ್ಯಾಸ್ ಎಲ್ಲ ಒರೆಸಿ ಅಡುಗೆ ಮನೇನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡೇನು ನೋಡ್ರಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.